ಇನ್ನು ಬೆಳಗಾವಿ ಟಿಕೆಟ್ ಸಂಬಂಧ ಮಾತನಾಡಿದಂತ ಶಾಸಕ ಅಭಯ್ ಪಾಟೀಲ್ ನಮ್ಮಲ್ಲಿ ಅನೇಕ ಸ್ಥಳೀಯ ನಾಯಕರು ಸ್ಪರ್ಧೆಗೆ ಸಮರ್ಥರಿದ್ದಾರೆ ಅಂತ ಹೇಳಿದರು. ಕಡಾಡಿ ಕೂಡ ಇದೇ ದಾಟಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡ್ರಿ, ನಾ ಏನು ಹೇಳ್ತೀನಿ, ಈಗ ನಮ್ಮ ಇವತ್ತಿನ ತನಕ ಮೀಟಿಂಗ್ ನಮ್ಮ ಲೋಕಸಭೆಯಿಂದ ಬರುವಂಥ ದಿವಸಗಳು ಯಾವ ರೀತಿ ಸಂಘಟನೆ ಮಾಡಿ ಏನು ಹೋದ ಸಲ ನಮ್ಮ ಮಾರ್ಜಿನ್ ಇತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಬೇಕು ಅನ್ನೋಂಥ ಚಿಂತನೆ ನಡೆದದ. ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ಮಾಡ್ತೀವಿ ಮುಂದಿನ ವಿಷಯಗಳು. ನಾವು ನೋಡ್ರಿ, ನಾ ಏನು ಹೇಳ್ತೀನಿ, ಈಗ ನಮ್ಮ ಇವತ್ತಿನ ತನಕ ಮೀಟಿಂಗದ ಬಗ್ಗೆ ನಮ್ಮ ಲೋಕಸಭೆಯಿಂದ ಬರುವಂಥ ದಿವಸಗಳು ಯಾವ ರೀತಿ ಸಂಘಟನೆ ಮಾಡಿ ಏನು ಹೋದ ಸಲ ನಮ್ಮ ಮಾರ್ಜಿನ್ ಇತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಬೇಕು ಅನ್ನೋಂಥ ಚಿಂತನೆ ನಡೆದದ. ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ಮಾಡ್ತೀವಿ ಮುಂದಿನ ವಿಷಯಗಳು. ಟಿಕೆಟ್ ಸಿಕ್ಕಿದ್ದೆ ಆದರೆ ಬೆಳಗಾವಿ ನಾಯಕರ ಮುಂದಿನ ನಡೆ ಊಹಾಪೋಹದ ಮೇಲೆ ಯಾವುದೇ ನಿರ್ಣಯವನ್ನು ತಗೊಳಕ್ಕಾಗೋದಿಲ್ಲ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ, ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ಅದಾರ. ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದೂ ಮಾತಾಡೋದು ಬೇಡ. ಸ್ಥಳೀಯವಾಗಿ ಸಾಕಷ್ಟು ಮುಖಂಡರು ಟಿಕೆಟನ್ನು ಕೇಳಿರುವಂಥದ್ದದ. ಅದ್ರ ಬಗ್ಗೆ ಏನು ಗಮನಕ್ಕೆ ತರಬೇಕು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಈಗ ಯಾವುದು ಊಹಾಪೋಹದ ಮೇಲೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ.